ಶಿವಾರ್ಪಣ ಶಿವಾರ್ಪಣ ಇದು ಭಕ್ತಿಯ ತರ್ಪಣ. ಶಿವಾರ್ಪಣ. 10ನೇ ತರಗತಿಯಲ್ಲಿ ಓದ್ತಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಿಯೂರು ಶಾಲೆಯಲ್ಲಿ ಕಲಿತಿದ್ದೇನೆ. ಕಲಿತಾ ಇದ್ದೀರಿ? ಹೌದು. ಇವತ್ತು ಯಾವ್ದು ಶಿಬಿರಕ್ಕೆ ಬಂದಿದ್ದೀರಾ? ಚಿತ್ರ ಮಾಡ್ಲಿಕ್ಕೆ ಅಂತ. ಚಿತ್ರ ಮೊದಲೇ ಮಾಡ್ತಾ ಇದ್ದೀರಾ? ಮೊದಲೇ ಮಾಡ್ತಿದ್ದೆ. ಯಾರು ನಿಮಗೆ ಚಿತ್ರ ಮಾಸ್ಟ್ರು? ನಾನೇ ಕಲ್ತದೆ ಮನೆಯಲ್ಲಿ, ಮತ್ತೆ ನಮ್ಮ ಶಾಲೆಗೆಲ್ಲ ಸರ್ ಎಲ್ಲ ಬಂದರು, ಹಾಗೆ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡಿ ಹಾಗೆ ಬಂದದಲ್ಲ. ಇವತ್ತು ಇಲ್ಲಿ ಕಲಾ ಶಿಬಿರ ಉಂಟು ಅಂತ ಯಾರು ಹೇಳಿದ್ರು? ಅವರು ಸರ್ ಹೇಳಿದ್ರು, ವಿಶ್ವೇಶ್ವರ ಮಾಸ್ಟ್ರು. ಹಾಗೆ ಶಿವಾರ್ಪಣ ಚಿತ್ರ ಮಾಡುವ ಅಂತ ಬಂದದ್ದು. ಆಗಲಿ ಶುಭಾಶಯಗಳು, ಒಳ್ಳೆಯದಾಗಲಿ. ವಂದನೆಗಳು. ಇಲ್ಲಿ ಏತರ್ಕದ ಸದಾಶಿವ ದೇವಸ್ಥಾನದ ಶಿವಾರ್ಪಣ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ನಾವಿಲ್ಲಿದ್ದೇವೆ. ಇಲ್ಲಿ ಶಾಂಭಟ್ರ ಮನೆಯಲ್ಲಿ ಈ ವಿದ್ಯಾರ್ಥಿಗಳು ಚಿತ್ರ ಬರಿತಾ ಇದ್ದಾರೆ. ಅದರ ಉದ್ಘಾಟನೆ ಮಾಡುವ ಒಂದು ಸಂದರ್ಭ ನನಗೆ ಒದಗಿ ಬಂದಿದೆ. ಆ ಸಂದರ್ಭದಲ್ಲಿ ಒಂದೆರಡು ಮಾತುಗಳು. ಸಣ್ಣ LP ಶಾಲೆಯ ಮಕ್ಕಳಿದ್ದಾರೆ, +2ವಿನ ಮಕ್ಕಳು ಇದ್ದಾರೆ. ಅಂದರೆ ಎಲ್ಲರಿಗೂ ಕೂಡ ಒಬ್ಬರ ಚಿತ್ರ ಬರೆಯುವ ರೀತಿಯನ್ನು ಬರೀ ನೋಡುವ ಅವಕಾಶ ದೊರೆಯುತ್ತದೆ. ಇಲ್ಲಿ ಶಾಲೆಯಲ್ಲಿ ದೊರಕುವುದಿಲ್ಲ. ಅದು ಶಾಲೆಯಲ್ಲಿ ಅವರ ಕ್ಲಾಸಿನ ಮಾತ್ರ ಅವರ ವಯೋಮಾನದ ಮಾತ್ರ ಸಿಗ್ತಾರೆ ಅಷ್ಟೇ ಚಿತ್ರ ಬರೆಯುವಾಗ. ಇಲ್ಲಿ ಇನ್ನೊಬ್ಬರು ಬರೆಯುವ ಚಿತ್ರವನ್ನು ನೋಡುವ ಅವಕಾಶ ಇರುತ್ತೆ. ಅಂದರೆ ಏನು ನಮ್ಮಲ್ಲಿ ಹೆಚ್ಚಿನ ಪ್ರತಿಭೆಯನ್ನು ತೋರಿಸುವಂಥ ಅವಕಾಶ, ಅಂದರೆ ಸುಧಾರಿಸಿಕೊಳ್ಳುವ ಅವಕಾಶ ಎಲ್ಲ ಇದರಲ್ಲಿ ದೊರಕುತ್ತದೆ. ನಮ್ಮಲ್ಲಿರುವ ಕೊರತೆಗಳು ಅನುಭವ ಆಗ್ತದೆ. ಏನು ನನ್ನ ಚಿತ್ರದಲ್ಲಿ ಏನು ತೊಂದರೆಗಳಿವೆ, ಏನು ಇನ್ನೂ ಹೆಚ್ಚು ಉತ್ತಮಪಡಿಸಬಹುದು, ಅದನ್ನು ಕೂಡ ನೋಡಲಿಕ್ಕೆ ಅವಕಾಶ ಇದೆ. ಅಂದರೆ ಇನ್ನೊಬ್ಬರು ಚಿತ್ರ ಮಾಡೋ ರೀತಿ, ಮಾಧ್ಯಮ ಮತ್ತು ಪೇಪರ್, ಇದು ಮೂರು ಕೂಡ ಬದಲಾವಣೆ ಇರ್ಬೋದು. ಒಬ್ಬರು ಬರೆಯುವುದು ಒಂದು ಕಾಗದದಲ್ಲಿ ಇರ್ಬೋದು, ಇಲ್ಲಿ ಎಲ್ಲ ಸಾಮಾನ್ಯ ಎಲ್ಲ ಒಂದೇ ಕಾಗದದಲ್ಲಿ ಬೇಕು. ಮಾಧ್ಯಮ ಬೇರೆ ಇರ್ಬೋದು, ಪೆನ್ಸಿಲ್ ಇರ್ಬೋದು, ವಾಟರ್ ಕಲರ್ ಇರ್ಬೋದು, ಇಂಕ್ ಇರ್ಬೋದು, ನಂತರ ಬೇರೆ ಇನ್ಯಾವುದೋ ಮಾಧ್ಯಮಗಳು ಇರ್ಬೋದು. ಆ ಎಲ್ಲ ಮಾಧ್ಯಮಗಳ ಪರಿಚಯ ಕೂಡ ಆಗುತ್ತೆ. ಈಗ ಒಬ್ಬ ವಿದ್ಯಾರ್ಥಿಗೆ ಎಲ್ಲ ಮಾಧ್ಯಮಗಳ ಪರಿಚಯ ಒಂದೇ ಸಲಕ್ಕೆ ಆಗುವುದಿಲ್ಲ. ಅದು ಹಲವು ರೀತಿಯ ಇಂಥ ಶಿಬಿರಗಳಲ್ಲಿ, ಅಥವಾ ಶಿಬಿರ ಅಂದರೆ ಇಲ್ಲಿ ಒಂದು ಸಂದರ್ಭ ಒದಗಿ ಬಂದಿದೆ. ಈ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಮಾಧ್ಯಮಗಳನ್ನು ಉಪಯೋಗಿಸುವ ಕ್ರಮ. ಈಗ ಇಲ್ಲಿ ಬಹುಶಃ ಆಯಿಲ್ ಕಲರ್ ಇಲ್ಲ, ಇಲ್ಲಿ ವಾಟರ್ ಕಲರ್ ಇದೆ, ಇಂಡಿಯನ್ ಇಂಕ್ ಇದೆ, ಪೆನ್ಸಿಲ್ ವರ್ಕ್ ಇದೆ, ಎಲ್ಲವೂ ಮಾಡ್ತಾಯಿದ್ದಾರೆ ಮಕ್ಕಳು. ಸ್ವಲ್ಪ ಅನುಭವಿ ಮಕ್ಕಳು, ಅಂದರೆ ಏನೇನು ಅನುಭವ ಇಲ್ಲದ ಮಕ್ಕಳೆಲ್ಲ ಬಂದದ್ದು ಸ್ವಲ್ಪ ಅನುಭವ ಇರುವ ಮಕ್ಕಳನ್ನು ನೋಡುವಾಗ ಗೊತ್ತಾಗ್ತದೆ. ಅವರು ಪೆನ್ಸಿಲ್ ಓಡಿಸುವಾಗ ಗೊತ್ತಾಗ್ತದೆ. ವಿಶೇಷವಾಗಿ ರಬ್ಬರ್ ಉಪಯೋಗಿಸಿ ನೇರವಾಗಿ ಬರಿತಾ ಇದ್ದಾರೆ ಕೆಲವು ಮಕ್ಕಳು. ಅದು ಅವರ ಅನುಭವದಿಂದ ನಮಗೆ ಗೊತ್ತಾಗ್ತದೆ ನೋಡುವಾಗ. ಅದನ್ನು ನೋಡುವಾಗ ಗೊತ್ತಾಗ್ತದೆ ನಾವು ಈ ರೀತಿ ಯಾವಾಗ ಬರಿಬೋದು, ನಮಗೆ ಈ ರೀತಿಯ ಅನುಭವ ಬರಬೇಕಿದ್ರೆ ಎಷ್ಟು ನಾವು ಪ್ರಾಕ್ಟೀಸ್ ಮಾಡಿರಬೇಕು, ಎಷ್ಟು ನಾವು ತರಬೇತಿ ಹೊಂದಿರಬೇಕು ಅಂತ ಗೊತ್ತಾಗ್ತದೆ. ಅದು ಈ ಶಿಬಿರದ ವೈಶಿಷ್ಟ್ಯ. ಅದು ಮುಖ್ಯವಾಗಿ ಇಂಥ ಸಂದರ್ಭಗಳನ್ನು ಮಕ್ಕಳು ಹೆಚ್ಚು ಉಪಯೋಗಿಸ್ಕೊಳ್ಬೇಕು. ಅಂದರೆ ಕೇವಲ ಇಲ್ಲಿ ನಮ್ಮ ಕಲೋತ್ಸವಗಳಲ್ಲಿ ಸ್ಪರ್ಧೆಗೆ ಹೋದಾಗ ಒಂದು ವಿಭಾಗ ಮಾತ್ರ ಒಂದು ಕಡೆ ಇರ್ತದೆ. ಈಗ ಜಲವರ್ಣ ಮಾತ್ರ ಒಂದು ಕಡೆ ಇರ್ತದೆ, ಒಂದು ಕಡೆ ಪೆನ್ಸಿಲ್ ಮಾತ್ರ ಇರ್ತದೆ. ಆಗ ಎಲ್ಲವನ್ನು ಒಟ್ಟಿಗೆ ನೋಡಲಿಕ್ಕೆ ಮಕ್ಕಳಿಗೆ ಅನುಕೂಲ ಆಗೋದಿಲ್ಲ. ಈಗ ಒಬ್ಬೊಬ್ಬ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗೆ ಇನ್ನೊಂದು ಕಡೆಯಲ್ಲಿ ಏನು ನಡೀತದೆ ನೋಡಲಿಕ್ಕೆ ಅವಕಾಶ ಸಿಗುವುದಿಲ್ಲ. ಮಾಡುವ ಆ ಕ್ರಿಯೆ ಉಂಟಲ್ಲ, ಯಾವುದು ಚಿತ್ರ ಬರೆಯುವ ಸನ್ನಿವೇಶ, ಅದನ್ನು ನೋಡುವ ಅವಕಾಶ ಸಿಗುವುದಿಲ್ಲ. ಅಲ್ಲಿ ಅವ ಬರಿತಾ ಇದ್ದಾನೆ, ಇನ್ನೊಬ್ಬರ ಒಂದು ಕಡೆ ಬರಿತಾ ಇದ್ದಾರೆ. ಆಗ ಎಲ್ಲವನ್ನು ಒಟ್ಟಿಗೆ ನೋಡುವಂತಹ ಅವಕಾಶ ಸಿಗುವುದಿಲ್ಲ. ಅದು ಇಂಥ ಸಂದರ್ಭ ಸಿಗುತ್ತದೆ. ಅದು ವಂದನೆಗಳು. ಏತಡ್ಕ ಸದಾಶಿವ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಶಿವಾರ್ಪಣಂ ಎನ್ನುವಂಥ ಒಂದು ಚಿತ್ರಕಲಾ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದಾರೆ. ಹಾಗೆ ಅದರಲ್ಲಿ ನನಗೂ ಕೂಡ ಭಾಗವಹಿಸುವಂಥ ಒಂದು ಸುವರ್ಣ ಅವಕಾಶ ಬಂದಿದೆ. ನನಗೆ ಬಹಳ ಸಂತೋಷ ಇದೆ. ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುವುದೇನಂತ ಹೇಳಿದರೆ, ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅದೆಷ್ಟು ಮಕ್ಕಳು ಚಿತ್ರಕಲೆಯಲ್ಲಿ ಆಸಕ್ತಿ ಇರುವ ಮಕ್ಕಳು ಬಹಳ ಮಂದಿ ಇದ್ದಾರೆ. ಅವರಿಗೆಲ್ಲ ಇಂಥ ಒಂದು ಸಂದರ್ಭಗಳಲ್ಲಿ ಇಂಥ ಒಂದು ಅವಕಾಶ ಸಿಕ್ಕುವುದು ಅಂತ ಹೇಳಿದರೆ ಅವರ ಕಲೆಯನ್ನು ಅಭಿವೃದ್ಧಿಪಡಿಸುವಂಥ ಒಂದು ಸಂದರ್ಭ ಕೂಡ ಆಗ್ತದೆ ಇದರಿಂದ. ಹಾಗಾಗಿ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಏತಡ್ಕ ಸದಾಶಿವ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿಯವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ನನ್ನ ಮನಸ್ಸಿನಲ್ಲಿ ಒಂದು ಕನಸಿತ್ತು, ಒಂದು ಅಲ್ಲಲ್ಲಿ ಕ್ಯಾಂಪ್ ಮಾಡಬೇಕು, ನಮ್ಮ ಈ ಭಾಗದ ಮಕ್ಕಳಿಗೆ ಚಿತ್ರಕಲೆಯ ಬಗ್ಗೆ ಒಂದು ಆಸಕ್ತಿ ಬರಬೇಕನ್ನೋದು ಒಂದು ಇದರಲ್ಲಿ ನನಗೆ ತುಂಬ ಆಸೆ ಇತ್ತು. ಆದರೆ ಒಂದು ಕ್ಯಾಂಪ್ ಬಂದು ನನಗೆ ತುಂಬ ಖುಷಿಯಾಯಿತು.
ಈ ಕ್ಯಾಂಪಿನಲ್ಲಿ ಬೇರೆ ಬೇರೆ ಕಲಾವಿದರ ಒಂದು ಚಿತ್ರಗಳು ನಮಗೆ ಸಿಗ್ತದೆ, ಕಾಣಲಿಕ್ಕೆ ಸಿಗುವಂಥ ಒಂದು ಸಿಗ್ತದೆ. ಆ ರೀತಿ ಒಂದು ಸುಂದರವಾದ ಒಂದು ದೇವರ ನಮ್ಮ ದೇವಸ್ಥಾನ ಸದಾಶಿವ ದೇವಸ್ಥಾನದ ದೇವರ ಮುಖವನ್ನು ಮಕ್ಕಳ ಕೈಯಲ್ಲಿ ಒಂದು ಬರುವ ಹಾಗೆ ದೇವರು ನಮಗೆಲ್ಲರ ಆಶೀರ್ವಾದ ನಮಗಿರ್ಬೇಕಂತ ಭಾವಿಸ್ತೇನೆ. ನಮಸ್ಕಾರ ಸೋಮನಾಥ್ ಮಾಸ್ಟ್ರೆ. ನಮಸ್ಕಾರ. ಇದು ಈಗ ಈ ಚಿತ್ರ ರಚನೆಯ ಕ್ಯಾಂಪಲ್ಲಿ ನೀವು ಅವರು ಡ್ರಾಯಿಂಗ್ ಅಧ್ಯಾಪಕರಾಗಿ ಒಂದು ವೀಕ್ಷಣೆಗೆ ಅಥವಾ ಒಂದು ಸಲಹೆ ಕೊಡಲಿಕ್ಕೆ ಬಂದಿದ್ದೀರಿ. ಏನು ನೀವು ಒಂದು ಅಭಿಪ್ರಾಯವನ್ನು ನಮಗೆ ಅಂತ ಕೊಡುವುದು? ಹೇಳಿದ್ರೆ ಈ ದೇವಸ್ಥಾನ ಮೊದಲನೇ ಸ್ಥಿತಿಯಲ್ಲಿ ಹೇಗಿತ್ತು ಅಂತೇಳಿ ಪುರಾತನ ಕಾಲದ ಅಂತ ಹೇಳ್ತಾ ಇದ್ದೀರಿ. ಆಗ ಅದರ ಕಥೆಯನ್ನು ಇಟ್ಕೊಂಡು ಒಂದು ಚಿತ್ರಕಥೆ ಮಾಡ್ಬೋದು ಅಂತೇಳಿ ಅಂತ ಮುಂದೆ ಬರುವ ಪೀಳಿಗೆಗಳಿಗೆ ಅದು ಗೊತ್ತಾಗ್ತದೆ ಈ ದೇವಸ್ಥಾನ ಈ ಥರ ಇತ್ತು ಅಂತೇಳಿ. ಆದ್ದರಿಂದಾಗಿ ಆ ಚಿತ್ರವನ್ನು ನೋಡಿಕೊಂಡೆ ಒಂದು ಕಥೆ ರೂಪದಲ್ಲಿ ಅದು ಹೋಗ್ತಾ ಇರ್ತದೆ. ಹೋಗಬೇಕು. ದೇವಸ್ಥಾನದ ಇತಿಹಾಸವನ್ನು ಚಿತ್ರರೂಪದಲ್ಲಿ ತೋರಿಸಿದೆ. ಓದ್ಲಿಕ್ಕೆ ಗೊತ್ತಿಲ್ಲದ್ರು ಕೂಡ ಆ ಚಿತ್ರವನ್ನು ನೋಡಿದ ಕೂಡಲೇ ಅವನಿಗೆ ಒಂದು ಅರ್ಥ ಆಗ್ತದೆ ಈ ಥರ ಇತ್ತು ಅಂತೇಳಿ ದೇವಸ್ಥಾನ. ಅವರು ಕದೀಮ ಕಲ್ಲ ಕಣ್ಣಿಗೆ ರೆಪ್ಪೆ ಮಾಡಲಿ ಅಲ್ಲಿ ಇಡಬೇಡ, ಅಲ್ಲಿ ಇರಬೇಡ, ಕೆಳಗೆ ಬಿದ್ದಿರು. ಶಿವಾರ್ಪಣ ಶಿವಾರ್ಪಣ ಇದು ಭಕ್ತಿಯ ತರ್ಪಣ. ಶಿವಾರ್ಪಣ ಶಿವಾರ್ಪಣ ಇದು ಭಕ್ತಿಯ ತರ್ಪಣ.